ಅಂತ ಹೇಳಿದ್ರು. ನಾನು ಗ್ರೂಪ್ ಮಾಡಬೇಡಿ ಅಂದ್ರು, ನಾನು ಮಾಡಿದೆ. ನಾನು ಗ್ರೂಪ್ ಮಾಡ್ತಿದ್ದೀನಿ. ನಮ್ಮ ಟ್ರೈನರ್ ಸರ್ ಟ್ರೈನರ್ ಇಂದ ನಮ್ಮ ಫ್ರೆಂಡ್ ಆಗಿದ್ರು ಅಂತ ಅಂದ್ರು. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಅದನ್ನ ಯಾವಾಗಲೂ ಕೂಡ ಹೇಳ್ತೀನಿ. ತುಂಬಾ ಜೊತೆಲಿರೋರು ಸಪೋರ್ಟ್ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಆ ಫ್ರೆಂಡ್ಶಿಪ್ ಎಲ್ಲೂ ಸಿಗಲ್ಲ. ಪ್ಯೂರ್ ಫ್ರೆಂಡ್ಶಿಪ್ ಕನೆಕ್ಟ್ ಆಗ್ಬಿಡುತ್ತೆ. ನಮ್ಗೆ ಎಷ್ಟೇ ನಾವು ಅಡೆತಡೆ ಮಾಡಿದ್ರು ಇಲ್ಲ ಮಾಡಬೇಡಿ ಅಂದ್ರೂ ಕನೆಕ್ಟ್ ಆಗ್ಬಿಡುತ್ತೆ. ಬಹಳ ಖುಷಿ ಇದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ವ್ಯಕ್ತಿನ ಇನ್ವೈಟ್ ಮಾಡ್ತೀನಿ. ಫಸ್ಟ್ ನಾನು ಕಾಲೇಜ್ ಮಾತಾಡ್ತಾಗ ಏನು ಕ್ವಶನ್ ಕೇಳ್ತಾ ಇಲ್ವಲ್ಲ, ಡೌಟ್ ಕೇಳಿ ಅಂತ ಹೇಳ್ತಾ ಇದ್ದೆ ನಾನು. ಇಲ್ಲ ಸರ್ ನನ್ಗೇನು ಡೌಟ್ ಇಲ್ಲ, ನಾನು ಸೇರ್ಕೋಬೇಕು ಅಂತ ಅಷ್ಟೇ ಹೇಳೋದು. ಆಮೇಲೆ ಮಾತಾಡ್ತಾರೋ ಇಲ್ವೋ, ಹೇಗ್ ಮಾತಾಡ್ತಾರೆ ಅಂತ ವೇಸ್ಟ್ ಮಾಡ್ತಾ ಇದ್ದೆ. ಸರ್ ನಾನು ಜಾಸ್ತಿ ಮಾತಾಡಲ್ಲ, ಕಮ್ಮಿ ಮಾತಾಡ. ಆಮೇಲೆ ಆ ವ್ಯಕ್ತಿ ಬಗ್ಗೆ ನಾನು ಒಂದು ಆಡ್ ಆನ್ ಪಾಯಿಂಟ್ ಏನ್ ಹೇಳ್ತೀನಿ ಅಂತಂದ್ರೆ, ಅವ್ರ ತಂದೆಗೆ ಮತ್ತೆ ಫ್ಯಾಮಿಲಿಗೆ ಬೇಜಾರು ಮಾಡಿಸಿದಂತೆ ಈ ವ್ಯಕ್ತಿ ಯಾವ ವಿಷಯದಲ್ಲಿ, ಎಜುಕೇಶನ್ ಅಲ್ಲಿ ಅದನ್ನ ಇನ್ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀನಿ ಅನ್ನೋದು ಒಂದು ಮನಸ್ಸಲ್ಲಿದೆ. ಒಂದು ಲೈವ್ ಅಲ್ಲಿ ನಾವು ಮಾತಾಡಿದಾಗ ಸ್ವಲ್ಪ ಎಮೋಷನಲ್ ಆಗ್ಬಿಡೋದು. ಸೊ ಅಂತ ವ್ಯಕ್ತಿನ ಇವತ್ತು ಗ್ರಾಜುಯೇಷನ್ ಡೇಲಿ ನಾನು ಈ ಸ್ಟೇಜ್ ಮೇಲೆ ಇನ್ವೈಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಉತ್ತರ ಕನ್ನಡದಿಂದ ಇಲ್ಲಿ ಬಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಲ್ತ್ಕೊಂಡು ಆ ಭಾಗದಲ್ಲಿ ನಾನು ಇವೆಂಟ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆಯಲ್ಲ, ಅದು ಡ್ರೀಮ್ ಕಮ್ ಟ್ರೂ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ನಾನು ಮಿಸ್ಟರ್ ಪ್ರಸನ್ನ ಸರ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಮ್ಯೂಸಿಕ್ ಬರಲಿ. ಬಹಳ ಖುಷಿ ಆಗ್ತಾ ಇದೆ. ಈ ಸ್ಮೈಲ್ ನೋಡಿ, ಈ ಸ್ಮೈಲ್ ನಾನು ಫಸ್ಟ್ ಡೇ ನೋಡಿದ್ದು. ಅದಾದ್ಮೇಲೆ ಆ ಜರ್ನಿ ಇತ್ತಲ್ಲ ಬಹಳ ಚೆನ್ನಾಗಿತ್ತು. ನನಗೆ ಬಹಳ ಖುಷಿ ಆಗ್ತಾ ಇದೆ ನೀವು ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡಿರೋದು. ಸೊ ಫಸ್ಟ್ ಮೈಕ್ ಹಾಕ್ತೀನಿ, ಆಮೇಲೆ ಸರ್ಟಿಫಿಕೇಶನ್ ಕೊಟ್ಟು ಮಾತಾಡೋಣ. ಒಂದು ವಿಶೇಷತೆ ಏನು ಅಂತಂದ್ರೆ, ಒಬ್ಬೊಬ್ಬ ಸ್ಟೂಡೆಂಟು ಡಿಫ್ರೆಂಟ್ ಆಗಿದ್ದಾರೆ. ಒಬ್ಬರಲ್ಲಿ ಪ್ರೊಡಕ್ಷನ್ ಫೋಕಸ್ ಇದೆ, ಕೆಲವೊಬ್ರು ಪ್ರೆಸೆಂಟೇಶನ್ ಚೆನ್ನಾಗಿ ಕೊಡ್ತಾರೆ, ಕೆಲವರು ಟೀಮ್ ಮ್ಯಾನೇಜ್ ಚೆನ್ನಾಗಿ ಮಾಡ್ತಾರೆ. ಆ ಟೀಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಲ್ಲೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತೀರಾ ನೋಡ್ಕೊಳ್ಳುವಂತ ಟೀಮ್ ನಾನು ಅಬ್ಸರ್ವ್ ಮಾಡಿದ್ದೆ. ಆಮೇಲೆ ಇನ್ ಕೆಲವರು ಇಲ್ಲ, ನನ್ಗೆ ಏನಾದ್ರು ಮಾಡ್ಬೇಕು ಅಂತ ಬಂದಿದ್ದೀನಿ, ನಾನು ಮಾಡ್ಬೇಕು ಕೆಲಸ. ಅದು ನಾನು ನಿಮ್ಮಲ್ಲಿ ಕಂಡಿದ್ದೇನಂದ್ರೆ ಏಕಾಗ್ರತೆ, ಕಾನ್ಸಂಟ್ರೇಷನ್ ಇದೆ ನಿಮಗೆ. ಅದು ನನಗೆ ಬಹಳ ಖುಷಿ ಆಯ್ತು. ಅದಕ್ಕಾಗಿ ಒಂದು ಬಿಗ್ ಕ್ಲಾಪ್ ಬರಲಿದೆ. ಸೊ ಈಗ ಸರ್ಟಿಫಿಕೇಶನ್ ಬರಲಿ, ದಯಮಾಡಿ ಕೂತ್ಕೊಳ್ಳಿ. ಮ್ಯೂಸಿಕ್ ಸರ್ ಇಲ್ಲಿ ನೋಡಿ, ಹಂಗೆ ಒಂದು ಬಿಗ್ ಕ್ಲಾಪ್ ಸರ್. ಇಲ್ಲಿ ಕ್ಯಾಮ್ರಾ ನೋಡಿ, ಸ್ಮೈಲ್ ಸರ್. ಇಲ್ಲಿ ಒಂದು ನಿಮಿಷ ಹಂಗೆ ಇದೆಯಾ? ಸ್ವಲ್ಪ ಹಿಂದೆ ಸರ್. ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿ, ಸ್ಮೈಲ್ ಮಾಡಿ ಸರ್. ಇನ್ನೊಬ್ರು ಥ್ಯಾಂಕ್ ಯು. ಈ ಟೈಮಲ್ಲಿ ನಾನು ಒಂದು ಸಾಂಗು ಕೂಡ ಒಳ್ಳೆ ಸಾಂಗ್ ಪ್ಲೇ ಆಗ್ತಾ ಇತ್ತು. ಸರ್ ನನಗೆ ಹಿಂಗೆ ನಾನು ನಮ್ಮ ಸ್ಟೂಡೆಂಟ್ಗೆ ಹಾರ್ಟ್ಲಿ ಒಂದು ಮಾತಾಡಬೇಕು. ಒಂದು ಏನಂದ್ರೆ, ನನಗೆ ಸಿಕ್ಕಾಪಟ್ಟೆ ಕೋಪ. ನಾನು ಒನ್ ಟೈಮ್ ಇದ್ದಿದ್ದ ಒನ್ ಟೈಮ್ ಇರೋಲ್ಲ. ನನ್ನ ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು, ನನ್ನ ಎಡಿಟಿಂಗ್ ಟೀಮ್ ಆಗಿರ್ಬೋದು,
ನನ್ನ ಗ್ರಾಫಿಕ್ ಡಿಸೈನ್ ಟೀಮ್ ಆಗಿರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಟೀಮ್ ಆಗಿರ್ಬೋದು, ನನ್ನ ಟ್ರೈನರ್ ಟೀಮ್ ಆಗಿರ್ಬೋದು, ನನ್ನ ಟ್ರೈನರ್ ಆಗಿರ್ಬೋದು, ನಮ್ಮ ಬಿಲ್ಡಿಂಗ್ ಓನರ್ ಆಗಿರ್ಬೋದು, ನಮ್ಮ ನ್ಯೂ ಸ್ಟೂಡೆಂಟ್ಸ್ ಆಗಿರ್ಬೋದು, ಓಲ್ಡ್ ಸ್ಟೂಡೆಂಟ್ ಆಗಿರ್ಬೋದು, ಎಲ್ಲರೂ ನನ್ಗೆ ಹೆಂಗಂದ್ರೆ ಈಗ ನಾಳೆ ಈವೆಂಟ್ ಈ ತರ ಮಾಡೋಣ, ಓಕೆ ಆ ಬಜೆಟ್ ಒಂದ್ ರೇಂಜ್ ಅಲ್ಲಿ ಇರುತ್ತಾ, ನನಗೆ ಬೆಳಿಗ್ಗೆ ಚೆನ್ನಾಗಿ ಮಾಡ್ಬೇಕು ಅನ್ಸ್ಬಿಡುತ್ತಾ, ಆ ಬಜೆಟ್ ರೈಸ್ ಚೆನ್ನಾಗಿ ಮಾಡ್ಕೊಡ್ಬೇಕು. ಹಂಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಲರ್ನಿಂಗ್ ಪ್ರೊಸೆಸ್ ಅಂತ ಬಂದಾಗ್ಲೂ ಅಷ್ಟೇ ಸ್ಮೂತ್ ಆಗಿ ಇವತ್ತು ಮಾತಾಡಿರ್ತೀನಿ, ನಾಳೆ ನಮ್ಮ ಟ್ರೈನರ್ ಸರ್ ನೀವು ರೇಗ್ತೀರಾ ಏನಾದ್ರು ನನ್ನಲ್ಲೂ ಕೇಳ್ತಾ ಇರ್ತೀನಿ, ನಮ್ಮ ಟ್ರೈನರ್ಸ್ ಏನಾದ್ರು ಚೇಂಜಸ್ ಇದ್ರೆ ಹೇಳಿ ಸರ್, ನೀವು ನಗ್ತೀರಾ ಇವತ್ತು ಬೈಕ್ ಬಿಡ್ತೀನಿ. ಮತ್ತೆ ನಮ್ಮ ಸ್ಟೂಡೆಂಟ್ ಅಂದ್ರೆ ಇವಾಗ ಚೆನ್ನಾಗಿ ಮಾತಾಡಿರ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬ್ರೇಕ್ ಬಿಟ್ಟಿರ್ತೀನಿ. ನನ್ಗೆ ಯಾಕೆ ಅದು ಬರುತ್ತೆ ಅಂತ ನಾನು ಯೋಚನೆ ಮಾಡಿದ್ರೆ ನನಗೆ ಯಾಕೆ ಬರುತ್ತೆ ಅಂದ್ರೆ ಪ್ರೀತಿ. ಆ ಪ್ರೀತಿ ಇದ್ದಾಗ ಮಾತ್ರ ಆ ತರ ನಾವು ಮಾಡಕ್ ಸಾಧ್ಯ. ಬರೇ ಬಾಯಲ್ಲಿ ಬರೇ ಮಾತಲ್ಲಿ ಹೊಗಳ್ತಾ ಇದ್ರೆ ಬರಲ್ಲ. ನನಗೆ ಒಬ್ಬ ನಮ್ಮ ಎಡಿಟರ್ ತುಂಬಾ ಬೇರೆ ಡಿಸ್ಟಿಕ್ ಇಂದ ಇಲ್ಲಿ ಬಂದಿರ್ತಾರೆ, ನನಗೇನ್ ಅನ್ಸುತ್ತೆ, ಈ ವ್ಯಕ್ತಿನ ಬೆಳೆಸ್ಬೇಕು, ಈ ವ್ಯಕ್ತಿ ಇವಾಗ 25,000 ಸ್ಯಾಲರಿ ತಗೊಂತಾ ಇರ್ತಾರ, ನೆಕ್ಸ್ಟ್ 30, 35, 40, 45 ಇದನ್ನ ಫೋಕಸ್ ಮಾಡ್ತಾರೆ. ನನ್ ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ ನನ್ಗೆ ಬೇಡವೇ ಬೇಡ. ಮತ್ತೆ ನನ್ನ ಸ್ಟೂಡೆಂಟ್ಗೆ ಒಂದೊಂದ್ಸಲಿ ಬೈದ್ ಬಿಡ್ತೀನಿ, ಅವ್ರೇನು ಓಕೆ ಕೇಳಿಸ್ಕೊಂತ ಇರ್ತಾರೆ. ನಾನು ಒಂದೇ ಲೈವ್ ಅಲ್ಲಿ ಬಂದಾಗ ನೀವು ನಂಬಲ್ಲ, 10 ನಿಮಿಷ ಅಂತ ಅಂತೀನಿ, ಅರ್ಧ ಗಂಟೆ ಹೋಗಿರ್ತೀನಿ. 20 ನಿಮಿಷ ಅಂತ ಹೇಳಿರ್ತೀನಿ, 1 ಅವರ್ ಅಂತ ಹೋಗಿರ್ತೀವಿ. ಆ ಒಂದು 1 ಅವರ್ ಅರ್ಧ ಗಂಟೆ ಹೋಗಿರೋದ್ರಲ್ಲೇ ಎಷ್ಟೊಂದು ನಮ್ಮ ಸ್ಟೂಡೆಂಟ್ಸ್ ನನಗೆ ಹೇಳಿದ್ದಾರೆ, ಸರ್ ನೀವು 10 ನಿಮಿಷ ಅಂತೀರಾ, ಅರ್ಧ ಗಂಟೆ ಹೋಗ್ತೀನಿ. ಯಾಕೆ ಹೋಗ್ತೀನಿ ಅಂದ್ರೆ ಒಂದು ಕಂಟೆಂಟ್ ಹೋಗಲ್ಲ, ನನಗೆ ಒಂದೇ ಲೈವ್ ಅಲ್ಲಿ 4 ರಿಂದ 5 ಕಂಟೆಂಟ್ ಹೇಳ್ಬೇಕು. ಅದೊಂದು ಮೈಂಡ್ ನನಗೆ ಜಾಸ್ತಿ ಇದೆ. ಯಾಕೆಂದ್ರೆ ಬೆಳೆಸೋರ್ಗೆ ಏನ್ ಗೊತ್ತಾ ಆಸೆ, ಬೇಗ ಕಲಿಬೇಕು, ನೀವು ಬೇಗ ಕಲಿಬೇಕು, ಏನು ಮಿಸ್ಟೇಕ್ ಮಾಡಬಾರ್ದು, ಸರ್ವಿಸ್ ಬೇರೆ ಕೊಡ್ಬೇಕು, ಚೆನ್ನಾಗಿ ಕೊಡ್ಬೇಕು ಅನ್ನೋದು ನನಗೆ ಬಹಳ ತುಳಿತ. ನಾನು ಈಗ ಬಂದಾಗ ಫಸ್ಟ್ ನಾವು ಈ ಕಾರ್ನರ್ ಅಲ್ಲಿ ಸ್ಟೇಜ್ ಹಾಕಿರ್ಲಿಲ್ಲ, ಬದಿಯಲ್ಲಿ ಲೈಕ್ ತೋರಿಸಿ ಸ್ಟೇಜ್ ಹಾಕಿರ್ಲಿಲ್ಲ, ಆ ಪಾರ್ಟ್ ಡೌನ್ ಅಲ್ಲಿ ಇತ್ತು, ಅದು ಮತ್ತೆ ಆ ಕಡೆ. ನಾನು ಬಂದಿದ ತಕ್ಷಣ ಏನ್ ಮಾಡಿದೆ, ಅಲ್ಲಿ ಕುತ್ಕೊಂಡಿದ್ರಲ್ಲ ರೌಂಡ್ ಟೇಬಲ್ ಅಲ್ಲಿ, ಅಲ್ಲಿಂದ ಇಲ್ಲಿ ನೋಡಿದ್ರೆ ಈ ಪಾರ್ಟ್ ಕಾಣಲ್ಲ, ಕೆಳಗಡೆ ಬಂದು ಫುಲ್ ಡೌನ್. ನಾನೇನು ಓಕೆ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಎಲ್ಲ ಇಮಿಡಿಯೇಟ್ ಬಂದ್ರೆ ಸ್ಟೇಜ್ ಆಗುತ್ತೆ, ಅದು ರೈಸ್ ಆಯ್ತು, ಎಲ್ಲ ಒಂದ್ ಕಡೆ ಆ ಕಡೆ ತುದಿ ಕಾಣಿಸ್ತಾ ಇದೆ ಎಲೆ, ಆ ಫೀಲ್ ಕವರ್ ಆಗೋಗ್ಬಿಡುತ್ತೆ ಕ್ಯಾಂಡಿಡ್ ಫೋಟೋಗ್ರಫಿಗೆ, ಲೈವ್ಗೆ ಫೋಟೋ. ಅದಾಗಿದ ತಕ್ಷಣ ಈಗ ಎಂಟಿ ಆಗಿತ್ತು, ಹಾಗೆ ಇಲ್ವಲ್ಲ ಏನೋ ಬೋರ್ಡ್ ಕೂಡ ಕಾಣಿಸ್ತಿದೆಯಲ್ಲ, ಇಮಿಡಿಯೇಟ್ ಬಂದ್ರೆ ಇದನ್ನ ಫೀಲ್ ಮಾಡ್ಬೇಕು. ಸೊ ನಾನು ಯಾಕಷ್ಟು ಎಕ್ಸೈಟ್ ಆಗ್ತೀನಿ, ತುಂಬಾ ಎಕ್ಸೈಟ್ ಆಗ್ಬಿಡ್ತೀನಿ ನಾನು. ಯಾಕೆ ಆಗ್ತೀನಿ ಅಂದ್ರೆ ಔಟ್ಕಮ್ ಚೆನ್ನಾಗಿ ಬರಲಿ. ನಾನು ಪ್ರಸನ್ನಕ್ಕೂ ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾಕೆ ಮಾತಾಡಲ್ಲ, ನೆನ್ನೆ ಹೇಳಿದ್ರು ನಾನು ಮಾತಾಡಲ್ಲ. ನನ್ಗೇನ್ ಖುಷಿ, ನೀನ್ ಮಾತಾಡಿದ್ರೆ ವಿಷಯಗಳನ್ನ ಹೇಳಿದ್ರೆ ಇನ್ನೊಂದು 2-3 ಆರ್ಡರ್ ಬರುತ್ತೆ, ನೀನ್ ಚೆನ್ನಾಗಿ ಗ್ರೋ ಆಗ್ಬೋದು ಅಂತ. ಅದೊಂದು ನನ್ನಲ್ಲಿದೆ, ಯಾಕೆ ನೀವು ಬೆಳಿಬೇಕು. ಪ್ರಸನ್ನ ಅವ್ರಿಗೆ ನಾನು ಮೈಕ್ ಕೊಡೋದಾದ್ರೆ ಮೈಕ್ನ ಕೊಡ್ತೀನಿ, ಅದ್ರ ಜೊತೆಗೆ ನಿಮ್ಮನ್ನ ಮಾತಾಡ್ಸೋದಾದ್ರೆ ಸ್ವಲ್ಪ ಮಾತಾಡ್ಸೋದಾದ್ರೆ ಬಹಳ ಖುಷಿ ಆಗ್ತಾ ಇದೆ ನನಗೆ. ಯಾಕೆ ಅಂದ್ರೆ ಸರ್ ಒಂದು ಹಾನೆಸ್ಟ್ ಆಗಿ ಹೇಳ್ತೀನಿ, ನನಗೆ ಉತ್ತರ ಕರ್ನಾಟಕದ ಜನ ಅಂದ್ರೆ ಬಹಳ ಇಷ್ಟ. ಯಾಕೆ ಅಂದ್ರೆ ಉತ್ತರ ಕನ್ನಡ ಜನ ಅಂದ್ರೆ ಬಹಳ ಇಷ್ಟ. ಯಾಕೆ ಅಂತ ಕೇಳಿ, ಅದಕ್ಕಿಂತ ಮುಂಚೆ ಒಂದು ಕ್ಲಾಸ್ ಬರೋದು. ನಾನು ಕಬಡ್ಡಿ ಪ್ಲೇಯರ್ ಆದಾಗ ನಾನು ಬಾಗಲಕೋಟೆ ಅಲ್ಲಿ ಮುದೋಳ ಅನ್ನೋ ಒಂದು ಊರಲ್ಲಿ ಕಬಡ್ಡಿ ಆಡಕ್ ಹೋದಾಗ ಅಲ್ಲಿರೋಂಥ ಜನ ಹೆಂಗ್ ಟ್ರೀಟ್ ಮಾಡ್ತಾರೆ ಅಂದ್ರೆ ನಾನು ಯಾರು ಅಂತಾನೆ ಗೊತ್ತಿಲ್ಲ, ನಮ್ಮದೇ ಮನೆ ಅನ್ನೋ ತರ ಬಿಟ್ಬಿಡ್ತಾರೆ ಅಂತ ಮಂದಿ. ನನಗೆ ಅಲ್ಲಿಂದ ಯೂನಿವರ್ಸಿಟಿಗಳು ಕಾಲೇಜ್ಗಳು ಕಾಲ್ ಮಾಡಿದ್ದಾರೆ, ಸರ್ ನೀವು ಬಂದು ಇನ್ಸ್ಟಿಟ್ಯೂಟ್ ಮಾಡಿ ಸರ್, ನಮ್ಮ ಭಾಗದ ಜನಕ್ಕೆ ಸ್ಕಿಲ್ ತುಂಬಾ ನೀಡಿದೆ, ನೀವು ಅಲ್ಲಿ ಮಾಡಿ. ಮೊನ್ನೆ ಕಾಲ್ ಮಾಡ್ತಾರೆ ಇನ್ನೊಂದು, ಸರ್ ನೀವು ಯಾಕೆ ಮಾಡಬಾರ್ದು ಅಂತ. ಹಾಗಾಗಿ ಎಲ್ಲೋ ಒಂದ್ ಕಡೆ ಜಾಸ್ತಿ ಕನೆಕ್ಟ್ ಆಗಿದೆ ನನಗೆ. ನೀವು ಫೋನಲ್ಲಿ ಮಾತಾಡಿದಾಗ ಮತ್ತೆ ಬಂದಾಗ ಫಸ್ಟ್ ಡೇ ನೀವು ಹೆಂಗ್ ಮಾತಾಡ್ರಿ, ಇವತ್ತು ಈ ಒಂದು ಅಟೇರಲ್ಲಿ ಅದು ಕೂಡ ಕನ್ನಡ ಕ್ಲಾತ್ ಕಲರ್ ಹಾಕೊಂಡು ನಿಂತ್ಕೊಂಡು ಸರ್ಟಿಫಿಕೇಶನ್ ಇಸ್ಕೊಂಡಿದ್ರೆ ಎಷ್ಟು ಖುಷಿ ಆಗ್ತಿದೆ. ತುಂಬಾ ಖುಷಿ ಆಗ್ತಿದೆ ಸರ್. 3 ತಿಂಗಳ ಮತ್ತೆ ಗೊತ್ತಾಗಿಲ್ಲ, ತುಂಬಾ ಖುಷಿ ಆಗ್ತಿದೆ. ನಿಮ್ಮ ಪೇರೆಂಟ್ಸ್ಗೆ ನೀವು ಕೆಲವೊಂದು ಟೈಮ್ ಹೇಳ್ಕೊಂಡ್ರೆ, ಸರ್ ನನ್ನದನ್ನ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ,
ಅವ್ರ ಟ್ರೈನರ್ ಅಂತ. ಈ ಒಂದು ಸರ್ಟಿಫಿಕೇಶನ್, ಈ ಒಂದು ಡ್ರೆಸ್ ಕೋಡ್ ಅವ್ರಿಗೆ ಡೆಡಿಕೇಟ್ ಮಾಡೋದಾದ್ರೆ ಏನ್ ಹೇಳ್ಬೋದು ನಿಮ್ಮ ಪೇರೆಂಟ್ಸ್ ಈ ಲೈವ್ ಮುಖಾಂತರ, ಈ ವಿಡಿಯೋ ಮುಖಾಂತರ? ಈ ಟೈಮ್ ನನ್ನ ಪೇರೆಂಟ್ಸ್ ಮತ್ತು ನನ್ನ ಫ್ಯಾಮಿಲಿ ತುಂಬ ಸಪೋರ್ಟಿವ್ ಆಗಿದೆ ನನಗೆ. ಅದೇ ನಾನು ಕೇಳಿದೆ ನಮಗೆ ಏನೇನು ಟೀಚರ್ ಹೇಳ್ಕೊಡ್ತೀನಿ ಅಂತ. ನಮ್ಮ ಅಪ್ಪಾಜಿ ಒಂದು ಮಾತು ಏನು ಹೇಳಿಲ್ಲ, ಅಡ್ಡಿಲ್ಲ ಸೇರ್ಕೊಂಡು ಇಂಟ್ರೆಸ್ಟ್ ಇದ್ದರೆ ಸೇರ್ಕೊಂಡು ತುಂಬ ಸಪೋರ್ಟ್ ನಾನು ಈವೆಂಟ್ ಮಾಡಿದ್ದು ಎಲ್ಲ ಕಳಿಸಿದಾಗೆಲ್ಲ ಕಾಲ್ ಮಾಡಿ ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು. ಅಂಡ್ ಈ ಒಂದು ಖುಷಿ ಪೇರೆಂಟ್ಸ್ಗೆ ಇದ್ರ ಮುಂದೆ ಏನು ಇಲ್ಲ. ಅವ್ರು ಒಂದು ಮಾತು ಹೇಳಿದ್ರು, ನೆನಪಿಸ್ಕೊಂಡ್ರ, ನೀವು ಕೇಳಿಸ್ಕೊಂಡ್ರ ನೋಡಿ. ಅವ್ರ ಅಪ್ಪಾಜಿ ಕೇಳಿದಾಗ ನಾನು ಇದನ್ನ ಮಾಡ್ಬೇಕು ಅಂದಾಗ ಏನು ಕೇಳಲೇ ಇಲ್ಲ, ಮಾಡು ಅಂದ್ಬಿಟ್ರು. ಆ ಒಂದು ಮಾಡು ಅನ್ನೋದು ಇದೆಯಲ್ಲ, ಆಕ್ಷನ್ ತಗೋ ಅನ್ನೋದು ಇದೆಯಲ್ಲ, ನನಗೂ ಬರಕ್ ಸಾಧ್ಯ ಆಯ್ತು, ನೀವು ಬಂದು ನಿಂತ್ಕೊಳಕ್ ಸಾಧ್ಯ ಆಯ್ತು. ಹಾಗಾಗಿ ಈ ಒಂದು ಸರ್ಟಿಫಿಕೇಶನ್ ಅವ್ರ ಪೇರೆಂಟ್ಸ್ಗೆ ಡೆಡಿಕೇಟ್ ಮಾಡೋಣ. ಒಂದು ಜೋರ ಕ್ಲಾಸ್ ಬರಲಿ ಅವ್ರ ಪೇರೆಂಟ್ಸ್. ಸರ್, ಹೇಗಿತ್ತು ಈ ಜರ್ನಿ? ನಮ್ಮ ಇನ್ಸ್ಟಿಟ್ಯೂಟ್ಗೆ ಚೂಸ್ ಮಾಡಿದ್ರಿ, ಆನ್ಲೈನ್ ಮುಖಾಂತರ ಕಾಲ್ ಮಾಡಿದ್ರಿ, ಪೇಮೆಂಟ್ ಮಾಡಿದ್ರಿ, ಹೇಗಿತ್ತು ಈ ಜರ್ನಿ? ತುಂಬ ಚೆನ್ನಾಗಿತ್ತು ಸರ್, ತುಂಬ ಕಲ್ತ್ಕೊಂಡೆ. ನಮಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಐಡಿಯಾನೇ ಇರಲಿಲ್ಲ. ಬಲೂನ್ ಬಗ್ಗೆ ಅಂತ ಐಡಿಯಾನೇ ಇರಲಿಲ್ಲ. ಹೇಗೆ ಎಲ್ಲ ಫೋಟೋದಲ್ಲಿ ನೋಡಿದ್ದೆ, ಏನಿದೆ ಇಷ್ಟು ಏನು ಮಾಡಬೇಕಾದ್ರೆ ಗೊತ್ತಾಗುತ್ತೆ, ಇಷ್ಟು ಕಷ್ಟ, ಇಷ್ಟು ಟೈಮಿಂಗ್ ಆಗುತ್ತೆ ಅಂತ. ಆಮೇಲೆ ಎಲ್ಲ ಕಲ್ತ್ಕೊಂಡೆ. ಸರ್ ಆಗಿರ್ಬೋದು, ಟ್ರೈನರ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೂಪರ್, ಬಹಳ ಖುಷಿ ಇದೆ. ನೀವು ಇದನ್ನ ಕಲ್ತ್ಕೊಂಡಿರೋದು ನಿಮ್ಮ ಭಾಗದಲ್ಲಿ ಹೋಗಿ ಇಂಪ್ಲಿಮೆಂಟ್ ಮಾಡಿ, ಅದು ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ. ನನ್ಗೆ ಬಹಳ ಖುಷಿ ಆಗುತ್ತೆ. ಅಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಯಾರಾದ್ರೂ ಈ ಫೀಲ್ಡ್ ಬರಬೇಕು, ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ, ನೀವು ಹೇಗೆ ಬಂದ್ರಿ, ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದ್ರಿ, ಮತ್ತೆ ಏನ್ ತಗೊಂಡು ಹೋಗ್ತಾ ಇದ್ದೀರಾ, ಏನಾದ್ರು ನೆಕ್ಸ್ಟ್ ಬರೋಕೆ ಏನಾದ್ರು ಮೆಸೇಜ್ ಕೊಡೋದಾದ್ರೆ ಈ ಫೀಲ್ಡ್ ಬರೋರಿಗೆ? ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ದನ್ನೇ ಎಲ್ಲ ನಮಗೆ ಒಳ್ಳೆ ಇದಾಯಿತು. ಅಂದ್ಕೊಂಡಿದ್ದ ಥರನೇ ಕಲ್ತ್ಕೊಂಡೆ. ನನಗೂ ಕಾನ್ಫಿಡೆಂಟ್ ಬಂದಿದೆ, ನಾನು ಓನರ್ ಮಾಡ್ಬೋದು ಅಂತ. ಲೇಟ್ ಆಗ್ಬೋದು, ಬಟ್ ಮಾಡ್ತೀನಿ, ಕಾನ್ಫಿಡೆಂಟ್ ಇದೆ. ಅದೇ ಸೇರ್ಕೊಳ್ಳೋದು ಅಷ್ಟೇ, ಒಂದು ಸೇರ್ಕೊಳ್ಳಿ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾವುದೇ ವಿಷಯದಲ್ಲಾದರೂ ಎಷ್ಟು ಸಲ ಕೇಳಿದ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಇಲ್ಲ ಅನ್ನಲ್ಲ. ಎಸ್, ನೈಸ್. ಅದ್ರ ಜೊತೆಗೆ ನೀವು ಇವಾಗ ಕಲ್ತಿರೋದ್ರಲ್ಲಿ ನೀವು ಕಲ್ತಿದ್ದೀರಾ, ಅದಾದ್ಮೇಲೆ ಅದು ರಿಯಲ್ ಲೈಫ್ಗೆ ಇಂಪ್ಯಾಕ್ಟ್ ಆಗುತ್ತೆ, ರಿಯಲ್ ಲೈಫ್ ಬೇಕಾಗಿದೆ. ನೀವು ಕಲ್ತಿರೋದೆಲ್ಲ ಕ್ಲೈಂಟ್ ಕಾಲ್ ಮಾಡಿ ಕೇಳ್ತಾರ ನಿಮ್ಮ ಸರ್ವಿಸು, ಆ ಥರ ಹೇಳ್ಕೊಂಡಿದ್ದು, ಆ ಥರ ಕಲ್ತಿದ್ದೀರಾ? ಹೇಳ್ಕೊಟ್ಟಿದ್ದಾರೆ, ಕ್ಲೈಂಟ್ ಜೊತೆ ಹೇಗೆ ಮಾತಾಡಬೇಕು ಎಲ್ಲ ಹೇಳ್ಕೊಟ್ಟಿದ್ದಾರೆ. ನಿಮ್ಗೆ ರಿಯಲ್ ಲೈಫಲ್ಲಿ ಇಂಪ್ಯಾಕ್ಟ್ ಆಗುತ್ತಾ? ಅದ್ರ ಜೊತೆಗೆ ಬಂದೆ ಒಂದು ಅಡಿಷನಲ್ ನಿಮ್ಗೆ ನಾನು ಕ್ವಶನ್ ಕೇಳೋದಾದ್ರೆ, ಈ ಫೀಲ್ಡ್ ಅಲ್ಲಿ ಮತ್ತೆ ರಿಯಲ್ ಲೈಫ್ ಅಲ್ಲಿ ತಾಳ್ಮೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತಾಳ್ಮೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ? ತಾಳ್ಮೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ಯಾವುದೇ ಒಂದು ಇವೆಂಟ್ ಒಪ್ಕೊಂಡಿರ್ತೀವಿ, ಕ್ಲೈಂಟ್ ಬರೋದಾಗಲಿ ಅಥವಾ ಪೇಮೆಂಟ್ ಮಾಡೋದು ಕಾಯಿಸೋದಾಗಲಿ, ನಾವು ಯಾವುದೇ ಥರ ರಿಯಾಕ್ಟ್ ಆಗೋದು, ಕೋಪ ಮಾಡ್ಕೊಳ್ಳೋದಾಗಲಿ, ಏನು ನಾಮಕ್ಕೋದಾಗಲಿ, ಅವ್ರ ಥರ ಇಟ್ಟರೆ ಅವ್ರ ಹತ್ರ ರ್ಯಾಪೋ ಬೆಳೆಸ್ಕೊಂಡು. ಸೊ ತಾಳ್ಮೆ ತುಂಬ ಇಂಪಾರ್ಟೆಂಟ್. ಎಸ್ ಸರ್, ನೀವು ಸ್ಟಾರ್ಟಿಂಗ್ ಬಂದಾಗ ಈ ತರ ಮಾತಾಡ್ತಾನೆ ಇರಲಿಲ್ಲ, ಇಷ್ಟು ಚಂದ ಮಾತಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ನಾನು ಕ್ವಶನ್ ಕೇಳ್ತಾ ಇರೋದಕ್ಕೆ ಆನ್ಸರ್ ಮಾಡ್ತಿದ್ದಾರೆ. ಅವ್ರಿಗೆ ತುಂಬಾ ಲಾಂಗ್ ಆನ್ಸರ್ ಮಾಡಲಿಲ್ಲ ಅಂದ್ರೆ ಶಾರ್ಟ್ ಆಗಿ ನನ್ಗೆ ಬೇಗ ಸಿಕ್ಬಿಡ್ತಿದೆ ಆನ್ಸರ್, ಅಷ್ಟು ಮಾತಾಡ್ತಾ ಇದ್ದಾರೆ. ಅದಕ್ಕೊಂದು ಕ್ಲಾಸ್ ಬರಲಿ ಸರ್. ಇಷ್ಟು ಇಂಪ್ರೂವ್ ಆಗಿದ್ರಲ್ಲ ಮಾತು, ಏನ್ ಅನಿಸ್ತಿದೆ ಸರ್? ತುಂಬ ಖುಷಿ ಆಗ್ತಿದೆ ಸರ್. ನಾನು ಸ್ಟೇಜ್ ಮೇಲೆಲ್ಲ ಬಂದು ಮಾತಾಡ್ದಂಗೆ ಇಲ್ಲಿ ಬಂದ ಮೇಲೆ ಲೈವ್ ಅದು ತುಂಬ ಮಾತಾಡ್ತೀನಿ. ಎಸ್, ಐ ಆಮ್ ಸೋ ಹ್ಯಾಪಿ. ನೀವು ಸ್ಟಾರ್ಟಿಂಗ್ ಇವಾಗೂ ಈ ಮಾತಿನ ಚೇಂಜಸ್ಗೆ ನಾನು ನೋಡ್ತಾ ಇದ್ದೀನಿ. ಇದೇ ಮೋಸ್ಟ್ ಇಂಪಾರ್ಟೆಂಟ್. ಅದಾದ್ಮೇಲೆ ಕೆಲಸಗಳು ಹಾಗೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ಆಲ್ ದ ವೆರಿ ಬೆಸ್ಟ್. ತುಂಬಾ ಚೆನ್ನಾಗಿ ಗ್ರೋ ಆಗ್ಬೇಕು. ಆ ಭಾಗದಲ್ಲಿ ಏನೇ ಸಪೋರ್ಟ್ ನನ್ನ ಕಡೆಯಿಂದ ಆಗ್ಬೇಕು ಅಂತ ನೀವು ನಾನು ಕಾಲ್ ಮಾಡಿ, ನಾನು ನನ್ನ ಟೀಮು, ನಮ್ಮ ಸೀನಿಯರ್ಸ್ ಇರ್ತಾರೆ, ಸಪೋರ್ಟ್ ಮಾಡ್ತೀನಿ. ತುಂಬಾ ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು, ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು. ನೀವೇನ್ ಅನ್ಕೊಂಡಿದ್ರು ಅದನ್ನ ಮಾಡಿ. ನಾನು ಕೆಲವೊಂದು ಟೈಮು ರೇಟ್ ಬಿಟ್ಟಿರ್ತೀನಿ, ಕೆಲವೊಂದು ಟೈಮ್ ಯಾಕೆ ಮಾಡ್ತಾ ಇಲ್ಲ, ನೀವು ಲಾಗಿನ್ ಆಗ್ತಿಲ್ಲ, ಲಾಗೌಟ್ ಆಗ್ತಾ ಇಲ್ಲ ಅಂತ ಹೇಳಿರ್ತೀನಿ. ಬಟ್ ನೀವು ಕೆಲವೊಂದು ಟೈಮ್ ಮಾಡಿರಲ್ಲ. ಬಟ್ ನನ್ನ ಇಂಟೆನ್ಷನ್ ಒಂದೇ, ಈಗಾಗಲೇ ನೆಕ್ಸ್ಟ್ ಸೀಸನ್ ಆಗಲಿ ಬೆಳಿಬೇಕು. ನಾನು ಇವಾಗ ಏನಾದ್ರು ಒಂದು ವರ್ಕ್ ಕೊಟ್ರೆ ನಾನು ಬಂದಿದ್ದ ಮೈನಸ್ ಏನು ಹುಡುಕ್ಲೇಬಾರ್ದು. ಸೂಪರ್, ವೆರಿ ಗುಡ್ ಅಂತ ಅನ್ಬಿಡ್ಬೇಕು. ಈಗ ಸೌಂಡ್ ನನ್ಗೇನು ಅನ್ಸ್ಬಿಡುತ್ತೆ, ಇಷ್ಟು ಚೆನ್ನಾಗೆಲ್ಲ ಮಾಡ್ಕೊಬೋದು, ಇವಾಗ ಯಾಕೆ ಅನ್ಸ್ಬಿಡುತ್ತೆ. ಒಂದೊಂದ್ಸಲಿ ಅದನ್ನ ರೆಡಿ ಮಾಡ್ಕೋಬಹುದು. ಹಂಗೆ
ಈವೆಂಟ್ ಯಾರಾದ್ರೂ ಕೊಡ್ತಾರೆ ಅಂದ್ರೆ ನೀವು ನಾಲೆಜ್ ಕೊಡ್ತಿದ್ದಾರೆ ಅಂದ್ರೆ ಅದು ಮೋಸ್ಟ್ ಇಂಪಾರ್ಟೆಂಟ್. ನನ್ನ ಸೀನಿಯರ್ ನನ್ನ ಈವೆಂಟ್ ಕೊಟ್ಟಾಗ ಅವ್ರು ಹ್ಯಾಪಿಯಾಗಿ ಆರಾಮಾಗಿರ್ತಾರೆ. ನಾನು ಬರ್ತೀನಿ, ಒಂದು ಫೋಟೋನು ಹೆಂಗ್ ಕ್ಲಿಕ್ ಮಾಡ್ಬೇಕು ಸೂಪರ್ ಆಗಿ ಮಾಡ್ತೀನಿ ಸರ್, ಅದಕ್ಕೆ ಏನ್ ಟೈಟಲ್ ಕೊಡ್ಬೇಕು ಕೊಡ್ತೀನಿ ಸರ್. ಮತ್ತೆ ಏನಾದ್ರು ನೀವು ಫ್ರೀ ಇದ್ದೀರಾ ಸರ್, ನಾನು ಒಂದು ವಿಡಿಯೋ ಕಾಲ್ ಮಾಡ್ಬೋದಾ, ನಾನು ಸೆಟಪ್ ಮಾಡಿರೋ ತೋರ್ಸಕ್ಕೆ. ಅವ್ರು ಎಸ್ ಅಂದ್ರೆ ತೋರಿಸ್ತೇನೆ. ಆಮೇಲೆ ಅದ್ರಲ್ಲೂ ಸರ್ ನೀವು ಮಾತಾಡ್ಬೇಡಿ, ನಾನು ಮಾತಾಡ್ಬಿಡ್ತೀನಿ, ಏನಾದ್ರು ತಪ್ಪಿದ್ರೆ ಹೇಳಿರ್ತೀನಿ. ಅವಾಗ ನೀಟಾಗಿ ತೋರಿಸಿ ಸರ್ ಇದು ವೆಲ್ಕಮ್ ಬೋರ್ಡ್ ಹಿಂಗ್ ಬಂದಿದೆ ಸ್ಟೇಜ್ ಸರ್, ಸ್ಟೇಜ್ ಇಂದ ಎಂಟ್ರಿ ಎಕ್ಸಿಟ್ ಇದು ಸರ್, ಬ್ರೈಡಲ್ ರೂಮ್ ಇಲ್ಲಿ ನಿಂತ್ಕೊಂತಾರೆ ಸರ್ ಅಪ್ ನೋಡಿ ಸರ್, ಏನಾದ್ರು ಫ್ಲವರ್ ಏನಾದ್ರು ಆ ಕಡೆ ಈ ಕಡೆ ಹೋಗಿದ್ಯಾ ಸರ್, ಇಲ್ಲಿ ರನ್ನಿಂಗ್ ಶೂಟ್ ನೋಡಿ ಸರ್ ಮ್ಯಾಟ್ ಕರೆಕ್ಟ್ ಆಗಿ ಹಾಕಿದ್ದೀನಿ ಸರ್, ಯಾಕಂದ್ರೆ ಜನ ನಡ್ಕೊಂಡ್ ಬರ್ತಾರೆ ಏನಾದ್ರು ಎಡಬಾರ್ದು ಅಂದ್ಬಿಟ್ಟು ಟೇಪ್ ಹಾಕಿದ್ದೀನಿ ಸರ್ ರಾಹುಲ್ ಫೋಟೋಗ್ರಾಫರ್ಗೆ ಸ್ಟೇಜ್ ಹಿಂಗ್ ಹಾಕಿದ್ದೀನಿ ಸರ್. ವೈರ್ಗಳೆಲ್ಲ ಬಿಟ್ಟಿಲ್ಲ ಸರ್, ಯಾಕಂದ್ರೆ ಎಲ್ಲ ಹಿಂಗ್ ನೋಡ್ಕೊಂಡು ಹೋಗ್ತಾರೆ, ಕೆಳಗಡೆ ನೋಡಲ್ಲ, ಹಿಂಗ್ ಎಡು ಬಿಟ್ಬಿಡ್ತಾರೆ. ಅದೆಲ್ಲ ನಾನು ಹೇಳ್ಬಿಡ್ತೀನಿ ಸರ್. ಕೋಲ್ಡ್ ಫೈರ್ ಬರುತ್ತೆ ಸರ್, ಫಾಗ್ ಎಲ್ಲ ಹಾಕ್ತೀನಿ. ಸೊ ಕೋಲ್ಡ್ ಫೈರ್ ಹಾಕಿದಾಗ ಎಲ್ಲ ಜನ ಜಾಸ್ತಿ ಕ್ರೌಡ್ ಇರುತ್ತೆ ಸರ್. ಫಾಗ್ ಎಲ್ಲ ಬಂದು ಧೂಳಾಗ್ಬಿಟ್ರೆ, ಹೊಗೆ ಬಂದ್ಬಿಟ್ರೆ ಅವ್ರಿಗೆ ಕೆಲವ್ರಿಗೆ ಆಗಲ್ಲ ಅದು ಸರ್. ಅಂತ ಟೈಮಲ್ಲಿ ಸರ್ AC ಆಫ್ ಮಾಡಿಸ್ತೀನಿ ಸರ್, ಫ್ಯಾನ್ ಆಫ್ ಮಾಡಿಸ್ಬಿಡ್ತೀನಿ, ಕಿಟಕಿ ಏನಾದ್ರು ಇದ್ರೆ ಓಪನ್ ಮಾಡಿಸ್ಬಿಡ್ತೀನಿ ಸರ್ ಈ ತರ ಸಾಂಗ್ ಹಾಕ್ತೀನಿ ಸರ್. ಆ ಟೈಮಲ್ಲಿ ಎಂಟ್ರಿ ಮಾಡೋ ಟೈಮಲ್ಲಿ ಹಿಂಗ್ ತಗೋತೀನಿ ಸರ್ ಟೇಕಪ್. ನಾನು ಆಂಕರಿಂಗ್ ಮಾಡ್ತಾ ಇಲ್ಲ, ಇನ್ನೊಬ್ರು ಆಂಕರ್ ಇರ್ತಾರೆ, ಫೀಮೇಲ್ ಆಂಕರ್ ಸರ್. ನೀವು ಒಬ್ಬ ಇವೆಂಟ್ ಆರ್ಗನೈಸರ್ಸ್ಗೆ ಸೀನಿಯರ್ ನಿಮ್ಗೆ ಕೊಟ್ಟಿದ್ದಾರೆ ಇವೆಂಟ್, ಹಿಂಗ್ ಹೇಳ್ಬಿಟ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಟೆನ್ಷನ್ ಫ್ರೀ, ಫುಲ್ ಫ್ರೀ ಮಾಡಿ ಅವರು. ಅದಕ್ಕೆ ನಾನು ಇಲ್ಲಿ ಬಂದು ನಿಂತಿರೋದು. ಹಾಗಾಗಿ ಎಲ್ಲ ಇವೆಂಟ್ ಆರ್ಗನೈಸರ್ಸ್, ನಮ್ಮ ಸೀನಿಯರ್ಸ್ ಮತ್ತೆ ವೆನ್ಯೂ ಓನರ್ಸ್ ಒಂದು ಕ್ಲಾಪ್ ಕೊಡ್ಲಿ. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಗ್ತಾ ಇದೆ. ಒಂದು ಅಡಿಷನಲ್ ಏನಾದ್ರು ನೀವು ಹೇಳೋದಿದ್ರೆ ಅಡಿಷನಲ್ ಪಾಯಿಂಟ್ ನಿಮ್ಗೆ ಟ್ರಸ್ಟ್ ಇದೆಯಾ? ಈ ಒಂದು ಇನ್ಸ್ಟಿಟ್ಯೂಟ್ ಬಂದು ಟ್ರಸ್ಟ್ ವರ್ತಿಯಾಗಿ ಇಲ್ಲಿ ಕಲ್ತ್ಕೊಂಡು ಲೈಫಲ್ಲಿ ಗ್ರೋ ಆಗೋದು. ಓದಿ ಸರ್ಟಿಫಿಕೇಶನ್ ಮಾತ್ರ ಸೀಮಿತನ, ನೆಕ್ಸ್ಟ್ ಹೋದ್ರೂ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅನ್ಸುತ್ತಾ ನಿಮ್ಗೆ? ರಿಯಲ್ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಮಾರ್ಕೆಟ್ಗೆ ವಿಸಿಟ್ ಮಾಡಿಸೋದಾಗ್ಲಿ, ಅವ್ರ ಜೊತೆ ಕೋಆರ್ಡಿನೇಟ್ ಮಾಡೋದಾಗ್ಲಿ, ರ್ಯಾಪ್ ಬಿಲ್ಡ್ ಮಾಡೋದಾಗ್ಲಿ, ಇದೆಲ್ಲ ಹೇಳ್ತಾ ಇದೀವಲ್ಲ ಅದು ರಿಯಾಲಿಟಿನ ಸುಮ್ಮನೆ ಆನ್ಲೈನ್ ಅಲ್ಲಿ ಮಾತ್ರ ಆನೆಸ್ಟ್ ಆಗಿದೆಯಾ? ಟ್ರಸ್ಟ್ ಮಾಡೋದು ತುಂಬಾ ಖುಷಿ ಆಯ್ತು. ನಿಮ್ ಬಂದಿದ್ಯಾ ಸರ್ ನಿಮ್ ಟ್ರಸ್ಟ್ ಬಂದಿದ್ಯಾ? ಇಲ್ಲಿ ಮನ್ಸಿಗೆ ಕನೆಕ್ಟ್ ಆಗಿದ್ಯಾ? ಅಷ್ಟೇ ಸರ್ ಬೇಕಾಗಿದೆ. ಇದು ಒಂದಕ್ಕೋಸ್ಕರ ಎಲ್ಲಾ ಬ್ರ್ಯಾಂಡ್ಗಳು ಕೆಲಸ ಮಾಡೋದು. ಐ ಆಮ್ ಸೋ ಪ್ರೌಡ್ ಆಫ್ ಯು. ನೀವು ತುಂಬಾ ದೊಡ್ಡ ಲೆವೆಲ್ ಪ್ರೌಡ್, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ನೆಕ್ಸ್ಟ್ ನಾನೇನಾದ್ರು ಕ್ಲೈಂಟ್ ಕೊಟ್ರೆ ಸೂಪರ್ ಈ ತರ ಸ್ಟೋರಿ ಟೆಲ್ಲಿಂಗ್ ಹೇಳಿ ಸರ್ ಈ ಬಜೆಟ್ ಕ್ಲೋಸ್ ಮಾಡಿದೀನಿ. ನಮ್ಮ ಟ್ರೈನರ್ ಬಂದು ಸುಮ್ಮನೆ ಯಾವುದೋ ಒಂದು ಇವೆಂಟ್ ಕೊಟ್ಟೆ, ಸ್ಟೂಡೆಂಟ್ ಆಗಿದ್ದಾಗ ಟ್ರೈನರ್ ಆಗಿದ್ರು, ಒಂದು 1 ಲಕ್ಷ 1.5 ಲಕ್ಷ ಕೊಟ್ಟು 4 ನಿಲ್ಸ್ಬಿಟ್ರು ತಗೊಂಡೋಗಿ. ಏನು ಸರ್ ಅವರು ಇಲ್ಲಿದ್ರು ಸರ್, ಇಲ್ಲಿ ಬಂದೆ, ಇಲ್ಲಿಂದ ಇಲ್ಲಿ ತಗೊಂಡ್ ಬಂದೆ. ನಾನು ಆಮೇಲೆ ಬಿಟ್ಬಿಟ್ಟೆ. ಅವ್ರನ್ನು ಮತ್ತೆ ಮಾತಾಡಿಸ್ತೀನಿ, ಎಷ್ಟು ಲಕ್ಷ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಲೈವ್ ಅಲ್ಲೇ ಹೇಳ್ತೀನಿ. ಅದು ಬಹಳ ಖುಷಿ. ಫುಲ್ ನಾನು ATM ಪಾಸ್ವರ್ಡ್ ಬ್ಯಾಂಕ್ ಅಕೌಂಟ್ ಎಲ್ಲ ಕೊಟ್ಬಿಟ್ಟೆ. ರೀಸನ್ ಏನ್ ಹೇಳಿ? ಟ್ರಸ್ಟ್, ಆ ಬಿಲೀವ್, ಅದನ್ನ ಕ್ರಿಯೇಟ್ ಮಾಡ್ಬೇಕು. 16 ವರ್ಷ ನಾನು ಮಾಡಿದ ಅದೇ. ಈಗ ಬಂದಿದ ತಕ್ಷಣ ಮಾಡಕ್ಕಾಗಲ್ಲ. 16 ವರ್ಷ ಮಾಡಿದ ಅದೇ. ರೈತರ ತರ, ರೈತರು ಏನು ಬೆಳೆದಿದ ತಕ್ಷಣ ಫಲ ಸಿಗುತ್ತಾ? ನೋ. ನಾನು ಆಸ್ ಎ ಎಂಟರ್ಪ್ರನರ್ ಆಗಿ ನಾನು 16 ವರ್ಷ ಜರ್ನಿ ಮಾಡಿ ನಾನು ಏನಾದ್ರು ಸಂಪಾದನೆ ಮಾಡಿದ್ದೀನಿ ಅಂದ್ರೆ ಟ್ರಸ್ಟ್. ಅದು ಆ ಜರ್ನಿ ಸ್ಟೂಡೆಂಟ್ ಇಂದ ಇದ್ದಿ ವರ್ಕ್ ಮಾಡಿ ಇದೆಯಲ್ಲ ನೀವು ಬರ್ಬೇಕು. ನಾನು ಸ್ಟೂಡೆಂಟ್, ನಮ್ಮ ಸೀನಿಯರ್ಸ್ ಅದೇ ಮಾಡೋದು. ನನಗೆ ನಿಮ್ ಜೊತೆ ಮಾತಾಡಕ್ಕೆ ಇವತ್ತು ಜಾಸ್ತಿ ಮಾತಾಡ್ದೆ ಎಲ್ಲ ಸ್ಟೂಡೆಂಟ್ಸ್ ಇಂದ ಕಂಪೇರ್. ಯಾಕಂದ್ರೆ ನೀವು ನನ್ ಕಾಲ್ ಮಾಡಿದ್ದು, ನಿಮ್ ಸ್ಟೋರಿ ಹೇಳ್ಕೊಂಡಿದ್ದು, ಇಲ್ಲಿ ಬಂದು ಮಾತಾಡಿದ್ದು, ಅದೆಲ್ಲ ನನ್ ಕನೆಕ್ಟ್ ಆಗ್ತಿದೆ. ಸೊ ಹಾಗೆ ಒಳ್ಳೆಯದು. ಕ್ಲಾಸ್